ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ 0.47% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು. ನಾವು ನಿನ್ನೆ ದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಓನ್ಲಿ ಬೈ ಅಂಡ್ ಡಿಪ್ಸ್ ಅಥವಾ ಬ್ರೇಕ್ಔಟ್ ಅಲ್ಲಿ ಮಾತ್ರನೇ ಪೊಸಿಷನ್ ತಗೊಳ್ಳೋಣ. ಅದು ನಾವು ನಿಫ್ಟಿ ಏನಾದರೂ ಕೆಳಗಡೆ ಬಂದು 25,300 400 ಈ ರೇಂಜ್ ಅಲ್ಲಿ ಎಲ್ಲಾದ್ರೂ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಅಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋಣ. ಪುಟ್ ಪೊಸಿಷನ್ಸ್ ಯಾವುದೇ ಲೆವೆಲ್ ಅಲ್ಲಿ ತಗೊಳ್ಳೋದು ಬೇಡ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರೋಕೆ ಶುರು ಆಯ್ತು. ಸೊ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಿಲ್ಲ. ಏತಕ್ಕಂತಂದ್ರೆ ಇಲ್ಲಿ 10 ಡೇ ಮೂವಿಂಗ್ ಅವರೇಜ್ ಸಪೋರ್ಟ್ 25,400 ಹತ್ರ ಇತ್ತು. ಅದಾದ್ಮೇಲೆ 25,350 ಹತ್ರ ನಮ್ಮ ಸಪೋರ್ಟ್ ಟ್ರೆಂಡ್ ಲೈನ್ ಇತ್ತು. ಅದ್ರ ಜೊತೆಗೆ 25,300 ಹತ್ರ 20 ಡೇ ಮೂವಿಂಗ್ ಅವರೇಜ್. ಸೊ ಎವ್ರಿ 50 ಪಾಯಿಂಟ್ಸ್ ಮೂವ್ಮೆಂಟ್ ಅಲ್ಲಿ ಸಪೋರ್ಟ್ ಇರೋದಕ್ಕಾಗಿ ನಾವು ಪುಟ್ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಇಲ್ಲಿ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ರಿಕವರಿ ಕಾಣ್ತಾ ಇದ್ರೆ 10 ಡೇ ಮೂವಿಂಗ್ ಅವರೇಜ್ ಮೇಲೆ ಪೊಸಿಷನ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದನ್ನೇ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇಲ್ಲಿ ಹಾಕಿದ್ದೆ. ಸೊ ಇಲ್ಲಿ ಬಂದ ಮೂಮೆಂಟಮ್ ಅಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಆದ್ರೆ ದಿನದ ಕೊನೆಯಲ್ಲಿ ಆ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಇವತ್ತಿನ ದಿನ ನಾವು ಓನ್ಲಿ ಒನ್ ಟ್ರೇಡ್ ಮಾಡಿ ನಿಫ್ಟಿನಲ್ಲಿ 30 ಪಾಯಿಂಟ್ಸ್ ನ ಕಳ್ಕೊಂಡ್ವಿ. ಯಾವುದೇ ಮಲ್ಟಿಪಲ್ ಟ್ರೇಡ್ಸ್ ನ ನಾವು ಇಲ್ಲಿ ಮಾಡ್ಲಿಲ್ಲ. ಈವನ್ ಹೀರೋ ಟ್ರೇಡ್ಸ್ ನ ಕೂಡ ಇವತ್ತಿನ ದಿನ ನಾವು ಟ್ರೈ ಮಾಡ್ಲಿಲ್ಲ. ಸೊ ನಿಫ್ಟಿ ಕ್ಲೋಸಿಂಗ್ ನಂತರ ಇವತ್ತಿನ ದಿನ ನಮ್ಮ ಮಾರ್ಕೆಟ್ ಅವರ್ಸ್ ಆದ್ಮೇಲೆ ಇಂಡಿಯಾ ಮಾರ್ಕೆಟ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋಕೆ ಶುರು ಆಗುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ IT ದಿಗ್ಗಜ ಕಂಪನಿ TCS ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ. ಅದ್ರ ಜೊತೆಗೆ ಆನಂದ್ ರಾತಿ, ಇಂಡಿಯನ್ ರಿವ್ಯೂ, ಇರಿಡಾ ರಿಸಲ್ಟ್ ಬರೋದಿದೆ. ಟಾಟಾ LXC ರಿಸಲ್ಟ್ ಬರೋದಿದೆ. ಹಾಗೂ ನಾಳೆ ದಿನ 11th ಜುಲೈ ಅವೆನ್ಯೂ ಸೂಪರ್ ಮಾರ್ಟ್ ಅಂದ್ರೆ ಡಿ ಮಾರ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಿದೆ. ಸೊ ಈಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋಕೆ ಶುರು ಆಗೋದ್ರಿಂದ ಮಾರ್ಕೆಟ್ ಅಲ್ಲಿ ಯಾವ ಸೆಕ್ಟರ್ ಸ್ಟಾಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ, ಸೊ ಅದ್ರ ಮೇಲೆ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಬರೋಕೆ ಶುರು ಆಗುತ್ತೆ. ಸೊ ಅದನ್ನ ಕೂಡ ನಾವು ಫಾಲೋ ಮಾಡಿ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ಇವತ್ತಿನ ದಿನದ TCS ರಿಸಲ್ಟ್ ಮೇನ್ ಆಗಿ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನ ಫಾಲೋ ಮಾಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಯಾವ ರೀತಿ ಮೂಮೆಂಟಮ್ ಬರುತ್ತೆ ಅಂತ ನೋಡಿ ನಾವು ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ಈಗಿನ ಲೆವೆಲ್ ಇಂದ ನಾವು 11 ಜುಲೈಗೆ ನಮ್ಮ ಪೊಸಿಷನ್ ತಗೊಳಕ್ಕೆ ಮೊದಲನೇದಾಗಿ ಸೆಂಟಿಮೆಂಟ್ ನ ನೋಡಿದ್ರೆ ಸೆಂಟಿಮೆಂಟ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ 12 ಕೆಳಗಡೆ ಇದೆ. ಇದು ಪಾಸಿಟಿವ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ನಿನ್ನೆ ದಿನ 70 ಹತ್ರ ಹೋಗಿತ್ತು, ಆದ್ರೆ ಅದ್ರ ಮೇಲೆ ಹೋಗ್ಲಿಲ್ಲ. ಸದ್ಯಕ್ಕೆ ಇದು ನಮ್ಗೆ ನ್ಯೂಟ್ರಲ್ ಆಗಿದೆ. ನಮ್ಮ ರುಪಿ ವ್ಯಾಲ್ಯೂ 85.6 ಹತ್ರ ಇದು ಪಾಸಿಟಿವ್ ಆಗಿದೆ. US ಡಾಲರ್ ಇಂಡೆಕ್ಸ್ 97 ಹತ್ರ ಪಾಸಿಟಿವ್. US 10-year ಬಾಂಡ್ ರೇಟ್ 4.3. ಸೊ ಮೋಸ್ಟ್ ಆಫ್ ದಿ ಪ್ಯಾರಾಮೀಟರ್ಸ್ ಈಗ ಇನ್ನು ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ಕಡೆಯಿಂದ ಡೌ ಜೋನ್ಸ್ ಕನ್ಸಾಲಿಡೇಷನ್ ಆಗ್ತಾ ಇದೆ. ನಾಸ್ಡಾಕ್ ಇಂಡೆಕ್ಸ್ ನಿನ್ನೆ ದಿನ ಲೈಫ್ ಟೈಮ್ ಹೈ ಹತ್ರನೇ ಕ್ಲೋಸ್ ಆಗಿತ್ತು NVIDIA ಸಪೋರ್ಟ್ ಇಂದ. ಇನ್ನು ನಿಕ್ಕೈ ಚೆಕ್ ಮಾಡಿದ್ರೆ ಜಪಾನ್ ಇಂಡೆಕ್ಸ್ ಇದು ತನ್ನ 10 ಡೇ ಮೂವಿಂಗ್ ಅವರೇಜ್ ಹತ್ರನೇ ಇನ್ನು ಟ್ರೇಡ್ ಆಗ್ತಾ ಇದೆ. ಇಲ್ಲಿ ಮೂಮೆಂಟಮ್ಗಳು ಬರ್ತಾ ಇದ್ರೆ ಕೂಡ ಅಗೇನ್ ಶಾರ್ಪ್ ಡಿಪ್ಗಳು ಬರೋದಕ್ಕಾಗಿ ಇಲ್ಲಿ ಕೂಡ ಯಾವುದೇ ಶಾರ್ಪ್ ಮೂಮೆಂಟಮ್ ಬರ್ತಾ ಇಲ್ಲ. ಸೊ ಈಗ ಸದ್ಯಕ್ಕೆ ನಮ್ಮ ಇಂಡಿಯಾದ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಬಿಟ್ರೆ ಟ್ರಂಪ್ ಕಡೆಯಿಂದ ತಾರಿಫ್ ಬಗ್ಗೆ ಏನಾದರೂ ಹೊಸ ಅನೌನ್ಸ್ಮೆಂಟ್ ಬಂದ್ರೆ ಅದಕ್ಕೆ ಕೂಡ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಇಷ್ಟೇ ಅಲ್ಲದೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬಂದ್ರೆ ಕೂಡ ಅದಕ್ಕೂ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಸೊ ಅವುಗಳನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಇನ್ನು ಈ ಪ್ಯಾರಾಮೀಟರ್ಸ್ಗಳು ನ್ಯೂಸ್ ನ ಬಿಟ್ರೆ ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡಬೇಕು ಅಂತಂದ್ರೆ ಈಗ ನಾನು ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. 17th ಜುಲೈ ಆಪ್ಷನ್ ಚೈನ್. ಇಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಬೀಟ್ ಆಗಿರೋದು 25,500 ಹತ್ರ ಇಲ್ಲಿ ಕಾಲ್ ರೇಟರ್ಸ್ ಇದ್ದಾರೆ. ಸೊ ಇದು ಮೇಜರ್ ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಅದನ್ನ ಬಿಟ್ರೆ 25,400 ಹತ್ರನೂ ಇಲ್ಲಿ ಕಾಲ್ ರೇಟರ್ಸ್ ಇದ್ದಾರೆ. ಸೊ 25,400 500 ನ ಕ್ರಾಸ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ನಿಫ್ಟಿ ಕೆಳಗಡೆ ಕೊಲಾಪ್ಸ್ ಆಗ್ತಾ ಶುರು ಆದ್ರೆ 25,000 ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇರೋದು ಆಸ್ ಪರ್ ಆಪ್ಷನ್ ಚೈನ್. ನಿಫ್ಟಿ ಈಗ 25,350 ಹತ್ರ ಕ್ಲೋಸ್ ಆಗಿದೆ. ನಿಫ್ಟಿನಲ್ಲಿ ನಾವು 25,450 ಮೇಲೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. 25,450 ಮೇಲೆ ಮೂಮೆಂಟಮ್ ಏನಾದ್ರು ಶುರು ಆದ್ರೆ ಅದು 25,500 520 ವರೆಗೆ ಅರೌಂಡ್ 70 ಪಾಯಿಂಟ್ಸ್ ಮೂಮೆಂಟಮ್ ಸಿಗುತ್ತೆ. ಸೊ ಇಲ್ಲಿ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಪ್ರಯತ್ನ ಬೀಳ್ಬೋದು. ಅಲ್ಲಿಂದ ನಿಫ್ಟಿ 25,550 ನ ಕ್ರಾಸ್ ಆದ್ರೆ ಅಲ್ಲಿಂದ ನಾವು ಅಗ್ರೆಸಿವ್ ಆಗಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಶಾರ್ಟ್ ಕವರಿಂಗ್ ಅಪ್ ಬರೋಕೆ ಶುರು ಆದ್ರೆ 25,650 ಅಲ್ಲಿಂದ 25,800 ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾನು ನಿನ್ನೆ ದಿನ ಹೇಳ್ದಂಗೆ
25,300 ಕೆಳಗಡೆ ಮಾತ್ರನೇ ಪುಟ್ ಪೊಸಿಷನ್ ತಗೊಳ್ಳೋಣ. ಇನ್ನು 25,300 ಇಂದ 400 450 ಇದು 150 ಪಾಯಿಂಟ್ಸ್ ರೇಂಜ್ ನೋ ಟ್ರೇಡಿಂಗ್ ರೇಂಜ್ ನಮ್ಗೆ ಆಗಿರುತ್ತೆ. ಸದ್ಯಕ್ಕೆ ಈ ಸೆಟಪ್ ನ ಇಟ್ಕೊಳ್ಳೋಣ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ನ್ಯೂಸ್ ಗಳ ಬೇಸ್ಡ್ ಮೇಲೆ ಯಾವ ರೀತಿ ನಾವು ಪೊಸಿಷನ್ಸ್ ನ ತಗೋಬಹುದು ಅಂತ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿಂದ ನೀವು ಮಾಹಿತಿನ ಪಡೆದು ಪೊಸಿಷನ್ಸ್ ನ ತಗೋಬಹುದು. ಇಷ್ಟೇ ಅಲ್ಲದೆ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.